ಹಾಯ್ ಫ್ರೆಂಡ್ಸ್, ಕೂಬಿ ಕಿಚನ್ಗೆ ಸ್ವಾಗತ. ಇವತ್ತು ಗೋಧಿ ನುಚ್ಚಿನ ಪಾಯಸ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಪಾಯಸ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ, 1 ಬೌಲಷ್ಟು ಗೋಧಿ ನುಚ್ಚು, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ 3 ಉತ್ತುತ್ತೆನ ಬೀಜ ತೆಗೆದಿಟ್ಕೊಂಡಿದ್ದೀನಿ, 1 ಏಲಕ್ಕಿ ಕಾಯಿ, ಸ್ವಲ್ಪ ಒಣ ಶುಂಠಿ, ಸ್ವಲ್ಪ ಬಾದಾಮಿ, 3 ಏಲಕ್ಕಿ ಕಾಯಿ, ಸ್ವಲ್ಪ ಕೊಬ್ಬರಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಸ್ವಲ್ಪ ತುಪ್ಪ. ಈಗ ಗೋಧಿ ನುಚ್ಚನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ 2-3 ಸರಿ ನೀರು ಹಾಕ್ಬಿಟ್ಟು ತೊಳ್ಕೊಳ್ಳೋಣ ನೀಟಾಗಿ. ಡಸ್ಟ್ ಎಲ್ಲ ಇರುತ್ತಲ್ವಾ, ತೊಳ್ಕೊಳ್ಳೋಣ ನೀಟಾಗಿ. ಇದೇ ಥರ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿಸಿದಂಥ ಸ್ವೀಟು. ಈಗ ತೊಳ್ಕೊಂಡಿದ್ದಾಯಿತು. ಇದನ್ನೆಲ್ಲ ಒಂದು ಚಿಕ್ಕ ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ 1 ಬೌಲಷ್ಟು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಈಗ 3 ಬೌಲಷ್ಟು ನೀರು ಹಾಕ್ಕೋಬೇಕು, ಆವಾಗ ಸರಿ ಪ್ರಮಾಣದಲ್ಲಿ ಬೇಯುತ್ತೆ. 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ನೀವು ಇದೇ ಥರ ಮಾಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈಗ 3 ಕಪ್ಪಷ್ಟು ನೀರು ಹಾಕ್ಕೊಂಡು ಇದು 3 ವಿಷಲ್ ಬರಲಿ ಚೆನ್ನಾಗಿ. 3 ವಿಷಲ್ ಬರೋವರೆಗೂ ನಾವು ಇದನ್ನು ರುಬ್ಕೊಳ್ಳೋಣ. ಕೊಬ್ಬರಿ, ಒತ್ತುತ್ತೆ, ಒಣ ಶುಂಠಿ ಮತ್ತು ದ್ರಾಕ್ಷಿ ಅದನ್ನೆಲ್ಲ ಹಾಕ್ಕೊಂಡು ನೈಸಲ್ಲಿ ರುಬ್ಬೋಣ. ಇದೇ ಥರ ಮಾಡಿ ಫ್ರೆಂಡ್ಸ್. ಕೊಬ್ಬರಿನೇ ಹಾಕ್ಕೋಬೇಕು, ಕಾಯಿ ಹಾಕ್ಕೋಬೇಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಣ ಶುಂಠಿ ಹಾಕ್ಕೋತಾ ಇದ್ದೀನಿ ನಾನು, ಅದು ಡೈಜೆಷನಿಗೆ, ಇದು ಫ್ಲೇವರಿಗೆ. ನೋಡಿ, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, 3 ಗೋಡಂಬಿ ಹಾಕ್ಕೊಂಡಿದ್ದೀನಿ, ಟೇಸ್ಟಿಗೋಸ್ಕರ ಇವರೆಲ್ಲ. ನೋಡಿರಿ, ನೈಸಲ್ಲಿ ರುಬ್ಕೊಂಡಿದ್ದೀನಿ. ನೈಸಲ್ಲಿ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬೇಡಿ. ಆಮೇಲೆ ನೋಡಿರಿ, ಅದು ರುಬ್ಬಷ್ಟೊಳಗೆ ಗೋಧಿ ನುಚ್ಚೆಲ್ಲ ಬೆಂದ್ಕೊಂಡಿದೆ, ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ. ನೋಡಿರಿ, 3 ಕಪ್ ನೀರು ಹಾಕಿದ್ವಲ್ಲ, ನೋಡಿ ಈ ಥರ ಬೆಂದ್ಕೊಂಡಿದೆ. ಈಗ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಈ ಬೆಂದಿರ್ತಕ್ಕಂಥ ಗೋಧಿ ನುಚ್ಚೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಇದೇ ಥರ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೇಗೆ ಬಂತು ಅನ್ನೋದನ್ನು. ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಚೆನ್ನಾಗಿದೆ ಪಾಯಸ. ಮಾಡಿಸಿದಂಥ ರೆಸಿಪಿ ದೇವಿಗೆ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈಗ ನಾನು 1 ಬೌಲಷ್ಟು ಬೆಲ್ಲನ ಸ್ವಲ್ಪ ನೀರಲ್ಲಿ ಕಾಯಿಸಿ ಇಟ್ಕೊಂಡಿದ್ದೆ. ಬೆಲ್ಲನ ಸ್ವಲ್ಪ 1 ಎಳೆ ಪಾಕ ಥರ ಮಾಡಿಕೊಂಡು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ, ಎಲ್ಲ ಕ್ಲೀನಾಗಿ ಬೆಲ್ಲ ಅದಕ್ಕೆಲ್ಲ ಹೊಂದ್ಕೊಳಂಗೆ ಚಿಕ್ಕ ಊರಿನಲ್ಲೇ ಮಾಡಬೇಕು. ಆಮೇಲೆ ಅದು ಹೊಂದ್ಕೊಳ್ಳೋ ಅಷ್ಟರಲ್ಲಿ ಒಂದು ಚಿಕ್ಕ ಕಡಾಯಿ ತೊಗೊಂಡು ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ ಈ ಥರ ಈಗೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ನೋಡಿರಿ, ಎಲ್ಲ ದ್ರಾಕ್ಷಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಇದೆಲ್ಲ ಹುರ್ಕೊಂಡಿದ್ದಾಯಿತು. ಇದನ್ನು ಈ ಸಮಯದಲ್ಲಿ ಪಾಯಸಕ್ಕೆ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಕ್ಲೀನಾಗಿ. ಇದೇ ಥರ ಮಾಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸುಲಭ ಅಂದರೆ ಸುಲಭ, ಎಷ್ಟು ಬೇಗ ಮಾಡ್ಬೋದು ಗೊತ್ತಾ. ಸಖತ್ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಎಲ್ಲರೂ ಯಾರು ಗೋಧಿ ಪಾಯಸ ತಿನ್ನಲ್ವೋ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಹಬ್ಬಕ್ಕೆ ಮಾಡ್ಕೊಳ್ಳಿ. ಹೇಗೆ ಬಂದಂತ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಈಗ ಪರ್ಫೆಕ್ಟ್ ಪಾಯಸ ಎಲ್ಲ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ ಪಾಯಸ ಎಲ್ಲ ರೆಡಿ ಆಗಿದೆ. ಈಗ ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಪಾಯಸನೆಲ್ಲ ಪೂರ ಪಾಯಸ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಆಗಿದೆ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.